ನೋಡಿ ಇದು ಟ್ರ್ಯಾಕ್ಟರ್, ಇದೊಂದು ಟ್ರ್ಯಾಕ್ಟ್ರಲ್ಲಿ ಹೆಚ್ಚು ಕಡಿಮೆ ಒಂದು 500 ಜನ ಕೆಲಸ ಮಾಡೋಷ್ಟನ್ನ ಇದೊಂದು ಟ್ರ್ಯಾಕ್ಟರ್ ಮಾಡುತ್ತೆ. ಆದರೆ ಈಗ ಎಲ್ಲರಿಗೂ ದಬ್ಬೆ ಕೊಟ್ಟು ಓಡಿಸ್ಬೇಕಿತ್ತು, ಇಲ್ಲ ಅಂದರೆ ಕಳೆನಾಶಕ ಹೊಡಿಬೇಕಿತ್ತು. ಆದರೆ ಅದು ಇದಕ್ಕಷ್ಟೇನೆ. ಇದನ್ನ ಹಾಕೊಂಡು ತಗೊಂಡೋಗಿ ಎಂಥ ಬೆಟ್ಟದ ಮೇಲೆ ಬೇಕಾದ್ರೂ ಹತ್ತುತ್ತೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಮಾನ್ಯ ವೀಕ್ಷಕರೇ, ತುಂಬ ವಿಶೇಷ ಅಂತ ಹೇಳಿದ್ರೆ ಇವತ್ತು ಕೃಷ್ಣೇಗೌಡರ ತೋಟದಲ್ಲಿದ್ದೇವೆ. ಕೃಷ್ಣೇಗೌಡರ ಅದ್ಭುತವಾದ ಕೃಷಿ ಬೆಳೆ, ಸಾವಿರಾರು ಕೋಟಿ ಗಂಧದ ಮರಗಳು, ಟೀ ಕುಡ್ಡು ಎಲ್ಲ ಬೆಳೆದಿದ್ದಾರೆ. ಅಷ್ಟೇ ಅದ್ಭುತವಾಗಿ ಕಾಫಿ ಬೆಳೀತಾರೆ. ನನ್ನ ಹಿಂದೆ ಕಾಫಿ ನೋಡ್ಬೋದು. ಅಷ್ಟೇ ವಿಶೇಷವಾಗಿ ಅವ್ರ ಹತ್ರ ಒಂದು ಟ್ರ್ಯಾಕ್ಟರಿನ ಸಾಮ್ರಾಜ್ಯ ಇದೆ, JCBಯ ಸಾಮ್ರಾಜ್ಯ ಇದೆ, ಟಿಪ್ಪರ್ಗಳ ಸಾಮ್ರಾಜ್ಯ ಇದೆ, ವಿಶೇಷವಾದ ಕೃಷಿಯ ಪರಿಕರಗಳಿದಾವೆ ಅಂತ ಹೇಳಿ ವಸ್ತುಗಳು, ಅದನ್ನಿಡುವಂಥ ಗುಡಾನ್ಗಳಿರ್ಬೋದು. ಕೃಷಿ ಮಾಡಬೇಕಾದ್ರೆ ಎಷ್ಟೆಲ್ಲ ವಸ್ತುಗಳು ಬೇಕಾಗತ್ತಂತ ತಗೊಂಡು ಹೋಗಿದಾರಂದ್ರೆ ಅವರ ಸಾಧನೆ ಬಗ್ಗೆ ನಾವು ಕೇಳಲೇಬೇಕಾಗತ್ತೆ. ಹೀಗಾಗಿ ನಾನು ಅವರ ಗುಡಾನ್ ಅಂತ ಹೇಳಿದ್ರೆ ಅವರ ಎಲ್ಲ ವಸ್ತುಗಳು ಇರುವ ಟ್ರ್ಯಾಕ್ಟರ್ಗಳು, ಕೃಷಿ ಪರಿಕರಗಳು ಇರುವಂಥ ಜಾಗದಲ್ಲಿದ್ದೇನೆ. ಅವರು ಮೊದಲಿಗೆ ಅವರ ಜೀವನವನ್ನು ಪ್ರಾರಂಭ ಮಾಡೋದು ಎತ್ತಿನ ಗಾಡಿಯಿಂದ ಈ ಸಂಪೂರ್ಣವಾದ ಕೃಷಿ ಪರಿಕರಗಳನ್ನು ನೋಡ್ಕೊಂಡು ಬರುವ. ಯಾಕಂದ್ರೆ ಇದು ಪ್ರತಿಯೊಬ್ಬ ರೈತರಿಗೂ ಇವೆಲ್ಲ ನಾವು ಉಪಯೋಗಿಸ್ಬೇಕು ನಮ್ಮ ಹೊಲದಲ್ಲಿ ಅನ್ನೋದಿರುತ್ತೆ. ಹೀಗಾಗಿ ಇದು ಸಂಪೂರ್ಣವಾಗಿ ಎಲ್ಲರಿಗೂ ಉಪಯೋಗವಾಗಿರುತ್ತೆ. ಹಾಗಾಗಿ ಅದು ನೋಡ್ಕೊಂಡು ಬರುವ. ಸರ್, ತುಂಬಾ ವಿಶೇಷ ಅಂದ್ರೆ ಕೃಷ್ಣೇಗೌಡ್ರ ಕೃಷಿ ಸಾಮ್ರಾಜ್ಯದಲ್ಲಿ ಬಳಸುವಂತ ವಸ್ತುಗಳು, ಅದರಲ್ಲಿ ವಿಶೇಷವಾಗಿ ಏನ್ ಸರ್ ಇದು ನೀವು ಮೊದಲಿಗೆ ಬಳಸಿದ್ದು ಫಸ್ಟ್ ಟೈಮ್ ಅಂದ್ರೆ ಕೃಷ್ಣೇಗೌಡರು ಸಾಮ್ರಾಜ್ಯ ಕಟ್ಟುವತ್ತಿಗೆ ಉಪಯೋಗಿಸಿದಂತದ್ದು ಏನ್ ಸರ್ ಇದರ ವಿಶೇಷ? ಗಾಡಿ ಎತ್ತಲು ಹೊಡೆಯೋದು. ಇದು ಅದು ಎತ್ತುಗಳು ನಮ್ದು, ಅವು ಯಾವಾಗಲೂ ಇದ್ದೇ ಇರ್ತವೆ. ಎತ್ತುಗಳಿರ್ಬೇಕು, ಗಾಡಿ ಇದು. ಏನಾರು ಈಗಲೂ ಹೋಗ್ತಾ ಇರ್ತೀವಿ, ಎಲ್ಲೆಲ್ಲಾರು ಆ ಕಡೆ ಈ ಕಡೆ ಹೋಗ್ಬೇಕಾರೆ ಇದನ್ನ ತಗೊಂಡು ಹೋಗ್ತೀವಿ. ಮ್ಯಾನ್ಯಲ್ ಒಂದು ಖುಷಿ ಆಗುತ್ತೆ. ಈಗ ಏನು ಖರ್ಚಿಲ್ಲ ನೋಡಿ, ಅಲ್ಲಿ ತಿಡ್ದು ಕಟ್ಟಿ ಏನಾರು ತೆಂಗಿನಕಾಯಿ ಏನಾರು ಬಿದ್ದಿರಲ್ಲ ಎತ್ಕೆ ಬರೋಕ್ಕೆಲ್ಲ ತಗೊಂಡು ನೀವೇ ಹೊಡಿತೀರಾ? ನಾವೇ ಹೊಡಿತೀವಿ. ಇದು ನೋಡಿ, ಇದು ಟ್ರ್ಯಾಕ್ಟರ್ ಫಸ್ಟ್ ಟೈಮ್ ಬಂದಿದ್ದು. ಇದು ಟ್ರ್ಯಾಕ್ಟರ್ ಏನ್ ಸರ್ ವಿಶೇಷ ಈ ಟ್ರ್ಯಾಕ್ಟರ್? ಅದು ಫಸ್ಟ್ ಟೈಮ್ ನಮಗೆ ಇದು ಕೊಟ್ಟಿದ್ದು. ಇದು ಬಂದ್ಮೇಲೆ ಒಳ್ಳೆ ಲಾಭ ಆಗಿದೆ. ಸ್ಟಾರ್ಟಿಂಗ್ ಅಲ್ಲಿ ತರ್ಬೇಕಾದ್ರೆ 15 ದಿವಸ ಊಟ ಮಾಡಿರಲಿಲ್ಲ. ಯಾಕೆ ತರ್ಕೊಡಕ್ಕಲ್ಲ ಅಂತ ಅವರು ತರಬೇಕು ಅಂತ ನಾವು. ಯಾರು ತರ್ಕೊಡಕ್ಕಿಲ್ಲ ಅಂತೇಳಿ ಮನೇಲಿ ಅಪ್ಪ ಅಣ್ಣ ಅವರು ತಂದ್ರೆ ಎಲ್ಲ ಸುಮ್ಮನೆ ವೇಸ್ಟ್ ಮಾಡ್ತಾರೆ ಅಂತ ಹೇಳಿ ಹಂಗಿದ್ದಿದ್ದು. ಇದು ತಂದ್ಮೇಲೆ ಒಳ್ಳೆ ಇದು ಬಂದಿತ್ತು, ನಾವು ಲಾಭ ಆಗಿದೆ. ತಂದ್ಮೇಲೆ ಒಳ್ಳೆ ದುಡಿಮೆ ಮಾಡ್ತಿದ್ದು. ಒಂದೇ ವರ್ಷಕ್ಕೆ ನಮಗೆ ಬರ್ತಿದ್ದು 70,000 ಬರ್ತಿತ್ತು ವರಮಾನ. ಆಗ 70,000 ವರಮಾನ ಬರ್ತಿತ್ತು ಅಷ್ಟು. 32 ಎಕರೆಯಲ್ಲಿ ಇದು ತಂದ್ಮೇಲೆ 70 ಎಕರೆ ಮಾಡಿ ಮತ್ತೆ 50 ಎಕರೆ ಹೊರಗಡೆ ಮಾಡಿದ್ದು. ಜಾಗ ಅಂದ್ರೆ ಲೀಸ್ ಮಾಡಿ ಅವಾಗ 4.5 ಲಕ್ಷಕ್ಕೆ ಹೋಯ್ತು ಇದು ನಮ್ದು. ಇದು ಮೇಲೆ ಈ ಟ್ರ್ಯಾಕ್ಟರ್ ನಿಂದ ಮತ್ತೆ ಇದು ತಂದ್ಮೇಲೆ ಇನ್ನೊಂದು ತಗೊಬಂದು, ಅದು ತಂದ್ಮೇಲೆ 11 ಲಕ್ಷಕ್ಕೆ ಹೋಯ್ತು. ಆಗ 150 ಎಕರೆ ಮಾಡ್ದ ಇದನ್ನ ಜಾಗ ಲೀಸ್ ಟೊಬಾಕೋ. ಹಂಗೆ ಮಾಡಿ 100 ಕೋಟಿ ಎಲ್ಲ ಬರಲ್ಲ, ಕಡಿಮೆ ಬರುತ್ತೆ. 20-25 ಕೋಟಿಗೆ ಏನು ಮೋಸ ಇಲ್ಲ. ಎತ್ತಿನ ಗಾಡಿಯಿಂದ ಪ್ರಾರಂಭವಾಗುತ್ತೆ ಕೃಷ್ಣೇಗೌಡರ ಕೃಷಿ. ಆ ನಂತರ ಅವರು ಮೊದಲ ಟ್ರ್ಯಾಕ್ಟರ್ ತಗೊಳ್ತಾರೆ. ಆ ಸಮಯದಲ್ಲಿ ಅವ್ರ ವರಮಾನ 70,000 ಇರುತ್ತೆ. ಇವತ್ತು ಪ್ರತಿ ವರ್ಷ ಅವರು ಸರಿಸುಮಾರು 25 ಕೋಟಿವರೆಗೆ ವರಮಾನ ತಗೊಳ್ಳುವಂತ ಸಾಮ್ರಾಜ್ಯವನ್ನ ಬೆಳೆಸಿದ್ದಾರೆ. ತುಂಬಾ ವಿಶೇಷ. ಬನ್ನಿ ಸರ್, ಹೀಗೆ ಇದೇನ್ ಸರ್ ಇದೆಲ್ಲ? ಇದು ಎಲ್ಲವೂ ತಂದಿರ್ತೀವಿ, ಏನೇನ್ ಬೇಕು ನಮ್ಗೆಲ್ಲ. ಇದೆಲ್ಲ ರೋಟಿವೇಟ್ರು, ಅದು ಮಿಕ್ಸರ್, ಹೆಪ್ಪುಗಳು ಬಂದ್ರೆ ಹೊಡಿಯಕ್ಕೆ. ಇದು ಅಡ್ಜಸ್ಟ್ಮೆಂಟ್, ಇದು ಎಂಬಿಬ್ಲೋ ಅಂದ್ರೆ ಒಂದೇ ಕಡೆ ಮಣ್ಣು ಹಾಕತ್ತೆ. ಅದು ಹಿಂಗೆ ಹೋದ್ರೆ ಈ ಕಡೆಗಾಗತ್ತೆ, ಆ ಕಡೆಯಿಂದ ಬರ್ಬೇಕಾದ್ರೆ ಉಲ್ಟಾ ಆಗುತ್ತೆ. ಅಂದ್ರೆ ಈಸಿ ಆಗುತ್ತೆ ಡ್ರೈವರ್ಗಳಿಗೆ ಹೊಡೆಯೋಕ್ಕೆಲ್ಲ. ಮತ್ತು ಇದು ಲೆವೆಲ್ ಮಾಡೋದಕ್ಕೆ, ರೋಟಿವೇಟ್ರು ಭೂಮಿನ ಪುಡಿ ಮಾಡೋದಕ್ಕೆ, ಈ ಥರ ಕಲ್ಟಿವೇಟ್ರ್, ಅದು ಎಲ್ಲರೂ ಇದು ಹೊಲಗಳನ್ನ ಲೆವೆಲ್ ಮಾಡಿ ಉಳೋದಕ್ಕೆ, ಈ ಥರ ಎಲ್ಲ ಥರದ್ದು ಇದಾವೆ. ಅದು ಹ್ಯಾಮರ್ ಅಂತ ಬರುತ್ತೆ. ಈಗ ಏನಾಗುತ್ತೆ ಅಂದ್ರೆ, ಹ್ಯಾಮರ್ ಅಂದ್ರೆ ಇದು ಭೂಮಿ ಕೀಳಲ್ಲ, ಭೂಮಿನ ಈ ಕಳೆ ಎಲ್ಲಾನು ಫುಲ್ ಪುಡಿ ಮಾಡ್ಬಿಡುತ್ತೆ. ಕಳೆನ ಕ್ಲಾಶರ್ ಅಂತಾರೆ ಅದಕ್ಕೆ. ಇದಕ್ಕೆ ಹ್ಯಾಮರ್ ಅಂತಾರೆ. ಇದು ಕ್ಲಾಶರ್. ಇದು ತುಂಬಾ ವಿಶೇಷವಾಗಿದೆ. ಇದೇನಾಗುತ್ತೆ ಅಂದ್ರೆ, ಈಗ 100-150 ಜನ ಬೇಕಾಗೋದು ಹಳ ಹೊಡೆಯೋದಕ್ಕೆ. ಈಗ ಕಳೆ ಬಂದಿರುತ್ತೆ ತೆಗಿಲಿಕ್ಕೆ, ಆಗ ಭೂಮಿ ಕೀಳಂಗಿಲ್ಲ. ಭೂಮಿ ಕಿತ್ರೆ ಮತ್ತೆ ಇದಾಗತ್ತೆ, ಬರೀ ಇದನ್ನ ಹೊಡ್ಕೊಂಡು ಹೋಗುತ್ತೆ. ಕಳೆ ಮಾತ್ರ ಚೂರಿಲ್ದಂಗೆ ಮಾಡುತ್ತೆ. ತುಂಬಾ ವಿಶೇಷ ಅಂತ ಹೇಳಿದ್ರೆ, ನಾವಲ್ಲೊಂದು ಟ್ರ್ಯಾಕ್ಟರ್ ನೋಡಿದ್ದು. ಯಾವ ಕೃಷ್ಣೇಗೌಡರು ಯಾವ ಟ್ರ್ಯಾಕ್ಟರ್ ಇಂದ ಕೃಷಿ ಪ್ರಾರಂಭ ಮಾಡ್ತಾರಂತ ಹೇಳಿ. 70,000 ರೂಪಾಯಿ ಕೃಷಿ ಅಂದ್ರೆ ಆವತ್ತಿನ ಕಾಲಕ್ಕೆ ಒಂದು ವರ್ಷಕ್ಕೆ ಅವ್ರಿಗೆ ವರಮಾನ ಇರುತ್ತೆ. ಹೀಗಾಗಿ ಆ ಟ್ರ್ಯಾಕ್ಟರ್ ಅಲ್ಲಿ ಇರ್ತಾರೆ. ಅದಾದ್ಮೇಲೆ 25 ಕೋಟಿವರೆಗೆ ಅವ್ರ ಕೃಷಿ ಸಾಮ್ರಾಜ್ಯ ಬೆಳೀತಾ. ಅಂದ್ರೆ ಪ್ರತಿ ವರ್ಷ ಅವ್ರಿಗೆ ಬರುವಂತ ಲಾಭ.
ಅದರಲ್ಲಿ ವಿಶೇಷವಾಗಿ 20 ಟ್ರ್ಯಾಕ್ಟರ್ಗಳಿದಾವೆ, 6 JCB ಇದೆ, ಸುಮಾರು 20 ಟಿಪ್ಪರ್ ಲಾರಿಗಳೇ ಇದಾವೆ. ಸರ್ ಈಗ ಎಲ್ಲರೂ ಏನಾಗುತ್ತಂದ್ರೆ ಭೂಮಿಗೆ ಏನ್ ಮಾಡ್ಬಿಡ್ತಾರೆ ಅಂದ್ರೆ ಕಳೆ ತೆಗೆದು ಕಳೆ ಔಷಧಿ ಹಾಕ್ತಾರೆ. ಅದು ತುಂಬಾ ಭೂಮಿಯನ್ನ ಹಾಳು ಮಾಡುತ್ತೆ, ಅದಷ್ಟು ವಿಷ ಯಾವುದು ಅಲ್ಲ. ಆದ್ರೆ ನೀವು ಆ ಕಳೆ ಔಷಧಿನ ಉಪಯೋಗಿಸುವ ಬದಲಿ ಟ್ರ್ಯಾಕ್ಟರ್ ಉಪಯೋಗಿಸ್ತೀರಾ. ಏನ್ ಸರ್ ಟ್ರ್ಯಾಕ್ಟರ್ ವಿಶೇಷ? ನೋಡಿ, ಇದು ಟ್ರ್ಯಾಕ್ಟರ್, ಇದು ಒಂದು ಟ್ರ್ಯಾಕ್ಟ್ರಲ್ಲಿ ಹೆಚ್ಚು ಕಡಿಮೆ ಒಂದು 500 ಜನ ಕೆಲಸ ಮಾಡೋಷ್ಟನ್ನ ಇದೊಂದು ಟ್ರ್ಯಾಕ್ಟರ್ ಮಾಡುತ್ತೆ. ಆದರೆ ಈಗ ಎಲ್ಲರಿಗೂ ದಬ್ಬೆ ಕೊಟ್ಟು ಓಡಿಸ್ಬೇಕಿತ್ತು, ಇಲ್ಲ ಅಂದ್ರೆ ಕಳೆನಾಶಕ ಹೊಡಿಬೇಕಿತ್ತು. ಅದು ಯಾವುದು ಮಾಡಲ್ಲ ನಾವು. ಅದೇ ಆ ಚೈನ್ಗಳಿದಾವಲ್ಲ, ಅವು ರೊಟೇಟ್ ಆಗ್ತವೆ. ರೊಟೇಟ್ ಆದಾಗ ಎಲ್ಲ ಫುಲ್ ಕಳೆ ಎಲ್ಲ ಕಟ್ ಹೋಗುತ್ತೆ. ಕಳೆ ಅಂದ್ರೆ ಹುಲ್ಲು ಹುಲ್ಲು ಆಗ್ಬೋದು, ಸಣ್ಣ ಸಣ್ಣ ಗಿಡಗಳಾಗ್ಬೋದು, ಎಲ್ಲ ಫುಲ್ ಕಟ್ ಹೋಗುತ್ತೆ ಅದರಲ್ಲಿ. ಆಗ ನಮ್ಗೆ ಈಸಿಯಾಗಿ ವ್ಯವಸಾಯ ಮಾಡಕ್ಕೆ ಅನುಕೂಲ ಆಗುತ್ತೆ. ಔಷಧಿ ಹೊಡೆದ್ರೆ ಏನಾಗುತ್ತೆ? ಯಾಕಂದ್ರೆ ಸುಮಾರು ಜನ ಬಳಕೆ ಮಾಡ್ತಾರೆ ಇದನ್ನ. ಔಷಧಿ ಹೊಡೆಯೋದ್ರಿಂದ ಭೂಮಿ ನಾವು ಮುಂದಿನ ಪೀಳಿಗೆಗೆ ಬಿಡೋದೇ ಇಲ್ಲ, ನಾಶ ಮಾಡ್ತೇವೆ. ಅದರಂತ ಕೆಟ್ಟದ್ದು ಯಾವುದೂ ಇಲ್ಲ. ಅಂದ್ರೆ ಅದರಲ್ಲಿ ಇರುವಂತ ಕಸು ಅಂದ್ರೆ ಭೂಮಿಯಲ್ಲಿರುವ ಶಕ್ತಿನೇ ಹೊರಟೋಗ್ಬಿಡುತ್ತೆ, ಹೋಗುತ್ತೆ. ಅದು ಹೆಚ್ಚು ಕಡಿಮೆ 2.5 ಅಡಿವರೆಗೂ ಹೋಗುತ್ತೆ ಆ ಕಳೆನಾಶಕ ಹೊಡೆಯೋದ್ರಿಂದ. ಇದು ಹೊಡೆಯೋದ್ರಿಂದ ನಮ್ಗೆ ಅದ್ರಲ್ಲೂ ಗೊಬ್ಬರದಂಗ ಆಗುತ್ತೆ. ಅದಕ್ಕೆ ಈ ತರ ಮಿಷನರಿಗಳನ್ನ ನಾವು ಬಳಸಿದ ರೈತರು. ಏನ್ ಕಳೆ ಹುಲ್ಲಿದೆ ಅದು ತಿರುಗಿದ್ರೆ ಅಲ್ಲೇ ಗೊಬ್ಬರನೂ ಆಗುತ್ತೆ, ಅದು ಪುಡಿ ಆಗುತ್ತೆ. ಇದು ಯಾವಾಗ ಅಂದ್ರೆ ಎಲ್ಲಿ ಅಂತ ನೀವೇ ಟ್ರ್ಯಾಕ್ಟರ್ ಡೀಲರ್ ಬೇರೆ, ನೀವೇ JCB ಡೀಲರ್ ನೀವೇ ಸರ್? JCB ಡೀಲರ್ ಮೊದ್ಲಿತ್ತು, ಈಗ ಅದನ್ನ ನಿಲ್ಲಿಸ್ಬಿಟ್ಟಿದೀವಿ. ಅಂದ್ರೆ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿ ಇದನ್ನ ಡೀಲರ್ಶಿಪ್ ತಗೊಂಡದ್ದು. ಒಳ್ಳೆ ಟ್ರ್ಯಾಕ್ಟರ್ ಇದು ಜಾಂಡಿಯರ್. ಅದಕ್ಕೋಸ್ಕರ ನಾನು ಇದನ್ನ ನೋಡಿ, ನಾವೆಲ್ಲ ಓಡಿಸಿ ಇದನ್ನ ನೋಡಿ ಇದನ್ನ ಡೀಲರ್ಶಿಪ್ ತಗೊಂಡೆ ನಾನು. ಹಾಸನ್, ಕುರ್ಗು 2 ಡೀಲರ್ಶಿಪ್ ನಾವೇ ತಗೊಂಡಿದ್ವಿ. ಪರ್ಚೇಸ್ ಮಾಡೋದು ರೈತರುಗಳಿಗೆ ಅನುಕೂಲ ಆಗಂಗೆ, ಅವ್ರಿಗೆ ರಿಪೇರಿಗೆ ಯಾವಾಗ ರಿಪೇರಿ ಆಗುತ್ತೆ ಅವಾಗ ನಮ್ಮದೇ ವೆಹಿಕಲ್ ಹೋಗಿ ರೆಡಿ ಮಾಡಿ ಬರೋ ಅಂಥದ್ದೆಲ್ಲನೂ ಮಾಡಿದ್ವಿ. ಅಂದ್ರೆ ರೀಸನಬಲ್ ಮಾಡಿದೀವಿ. ಸೊ ಇದ್ರದ್ದು ಡೀಲರು ನೀವೇನೆ? ಹಾಗಾದ್ರೆ ಇದ್ರ ಬೆಲೆ ಎಷ್ಟಾಗುತ್ತೆ ಸರ್? ಬೆಲೆ ಈ ಗಾಡಿಗೆ ಒಂದು 15 ಲಕ್ಷ ಆಗುತ್ತೆ. ಆ ಗಾಡಿಗಳಿಗೆಲ್ಲ ಕಡಿಮೆ ಆಗುತ್ತೆ, ಅದೆಲ್ಲ 8 ಲಕ್ಷ 10 ಲಕ್ಷ. ಭೂಮಿಯನ್ನ ಉಳಿಸ್ಬೇಕಂದಿದ್ರೆ ಔಷಧಿನ ಉಪಯೋಗಿಸಬಾರ್ದು ಅಂತಾರೆ ಸರ್. ಉಪಯೋಗಿಸ್ಲೇಬಾರ್ದು ಅಷ್ಟು ಅಂತ ಹೇಳಿದ್ರೆ ಇದು ಅದ್ಭುತ ಅಂತೀರಾ? ಏನ್ ಸರ್ ಇದೆಲ್ಲ ಉಳೋದಕ್ಕೆ ಭೂಮಿನ ಹದ ಮಾಡಿ ಕಲ್ಟಿವೇಟರ್ ಇದು ಅಲ್ಲಲ್ಲ, ಇದು 9 ನೇಗಿಲ್ದ ಕಲ್ಟಿವೇಟರ್. ಅಂದ್ರೆ ಈಗ ನಾವು ಜೋಳ ಹಾಕ್ಬೇಕು, ಜೋಳ ಹಾಕಕ್ಕೆಲ್ಲ ಇದು ಯೂಸ್ ಆಗುತ್ತೆ. ಇದು ರೆಡಿ ಮಾಡೋದಕ್ಕೆ ಇದನ್ನ ಹಾಕ್ತಾರೆ. ಜೋಳಕ್ಕೆ ವಿಶೇಷವಾಗಿ ಮೆಕ್ಕೆಜೋಳ, ಯಾಕಂದ್ರೆ ಈ ಭಾಗದಲ್ಲಿ ಜೋಳ ಬೆಳೆದ್ರು, ಉತ್ತರ ಕರ್ನಾಟಕದಲ್ಲಿ ಬೆಳೆಯುವಂಥದ್ದು. ಇದು ಅದಕ್ಕೆ ಯೂಸ್ ಆಗುತ್ತೆ. ಅದು ಸಾಲ್ ಹಾಕೋದಕ್ಕೆ, ಒಂದೊಂದು ಕಾಳು ಹಾಕ್ತಿವಲ್ಲ ಅದು ಹೊಡೆಯೋದಕ್ಕೆ, ಕಾಳು ಹಾಕೋದಕ್ಕೆ, ಜೋಳದ ಬೀಜ ಹಾಕೋದು. ಇದು ರೋಟಿವೇಟರ್, ಪುಡಿ ಮಾಡೋದು ಇದೆಲ್ಲನು, ಭೂಮಿ ಎಲ್ಲಾನು ಅಂದ್ರೆ ಮಣ್ಣು ಗಿಣ್ಣು ಎಲ್ಲ ಪುಡಿ ಮಾಡೋದು. ಇದು ಸರ್ ಡ್ರಿಪ್ ಇರಿಗೇಷನ್ ಸರ್. ಹಾಗೇನೆ ಇದು ಟ್ರ್ಯಾಕ್ಟರ್ ತುಂಬಾ ವಿಶೇಷವಾಗಿದೆ. ಇದು ಎಲ್ಲಿ ತೋಟದೊಳಗಡೆ ಹೊಡೆಯೋದಕ್ಕೆ, ಅದು ದೊಡ್ಡದು. ಅದು ನಮ್ಮ ಇದ್ರೊಳಗಡೆ ಎಲ್ಲ ಗಂಧ ತೋಟ ಅಲ್ಲೆಲ್ಲ ಹೊಡೆಯೋದಕ್ಕೆ. ಸೊ ನಿಮ್ಗೆ ಸರ್ ಅಂದ್ರೆ ಮಷೀನ್ ಬಗ್ಗೆ ನಿಮ್ಗೆ ಯಾರಾದ್ರೂ ಪ್ರಾಯೋಗಿಕವಾಗಿ ಹೇಳ್ತಾರ ಅಥವಾ ಹೇಗೆ ಸರ್ ಇದೆಲ್ಲ? ಇಲ್ಲ, ನಾವೇ ನೋಡ್ತಿರೋದು. ನೀವೇ ನೋಡಿ ತರೋದು? ಯಾಕಂದ್ರೆ ವಿಶೇಷವಾಗಿ ರೈತಾಪಿ ಜನ ಇರ್ತಾರೆ, ಅವ್ರಿಗೂ ಬೇಕಾಗಿರುತ್ತೆ. ಅದ್ರಲ್ಲಿ ವಿಶೇಷವಾಗಿ ಈ ಮಷೀನ್ ಅನ್ನ ನೀವು ಎಲ್ಲಾ ಕಡೆ ನೋಡ್ತೇವೆ ನಾವು ಅಂತ ಹೇಳಿದ್ರೆ, ಸ್ಪ್ರೇಯರ್ ಏನ್ ಸರ್ ಇದೆಲ್ಲ? ಇಷ್ಟೊಂದು ಔಷಧಿ ಇದೆ. ಔಷಧಿ ಈಗ ಅಷ್ಟಕ್ಕೆಲ್ಲ ಹೊಡಿಬೇಕು ಅಂದ್ರೆ ಬೇಕಲ್ಲ ಇದು ಸ್ಪ್ರೇಯರ್. 600 ಎಕರೆ ಹೊಡಿಬೇಕು ಅಂತ ಅಂದ್ರೆ ಟ್ರ್ಯಾಕ್ಟರ್ ಹೊಡಿಯೋದು. ಟ್ರ್ಯಾಕ್ಟರ್ನ ಇದಕ್ಕೆ ಜಾಯಿಂಟ್ ಮಾಡೋದು, ಹಿಂದೆ ಸ್ಪ್ರೇ ಆಗ್ತಾ ಇರುತ್ತೆ. ಯಾವ್ದಾವ್ದಕ್ಕೆ ಹೊಡಿತೀರಾ ಸರ್ ಈ ಔಷಧಿ? ಇದು ಕಾಫಿ ಹೊಡಿತೀವಿ, ಮತ್ತೆ ಮೆಕ್ಕೆಜೋಳಕ್ಕೆ ಹೊಡಿತೀವಿ, ತೆಂಗು ಅಡಿಕೆ ಅದಕ್ಕೆಲ್ಲ ಹೊಡಿತೀವಿ. ಇದೆಲ್ಲ ಪೈಪ್ ಹೇರೋದಕ್ಕೆ. ಇದು ಇಟಾಚಿಗಳನ್ನ ಶಿಫ್ಟ್ ಮಾಡೋದಕ್ಕೆ. ಹಿಟಾಚಿಗಳು ಚಿಕ್ಕ ಮಷೀನ್ಗಳನ್ನ ಶಿಫ್ಟ್ ಮಾಡೋದು. ಇಲ್ಲಿಂದ ಅಲ್ಲಿಗೆ ಹೋಗ್ಬೇಕು, ಅದಕ್ಕೆ ಶಿಫ್ಟ್ ಮಾಡಕ್ಕೆ ಇದೆಲ್ಲ ಏನ್ ಸರ್? ಚಿಕ್ಕ ಟ್ರ್ಯಾಕ್ಟರ್ ವೆಲ್ಡಿಂಗ್ ಮಾಡ್ಬೇಕು, ಕರೆಂಟ್ ಇರಲ್ಲ ಅಲ್ಲಿ. ಓಹೋ, ವಿಶೇಷ. ಈಗ ಪೈಪ್ ಒಡೆದೋಗಿರುತ್ತೆ ನಮ್ದು, HDP ಪೈಪ್ ಅಂತ ಕಡೆಗೆ ಇದನ್ನ ಎಳ್ಕೊಂಡು ಹೋಗ್ಬಿಟ್ಟು ಅಲ್ಲೇ ವೆಲ್ಡ್ ಮಾಡ್ಬಿಟ್ಟು ಬಂದ್ಬಿಡ್ತಾರೆ. ಇದನ್ನ ಕರೆಂಟ್ ಎಲ್ಲಿ ಬೇಕಾದ್ರೆ ಕರೆಂಟ್ ಅಲ್ಲಿಗೆ ತಗೋಬಹುದು. ಹೊಸ ಕಂಪ್ನಿ ಇದು. ನಾನೇ ಡೀಲರ್ಶಿಪ್ ತಗೊಂಡಿದ್ದೆ ಇದನ್ನ. ಅಂದ್ರೆ ಮೇಂಟೈನ್ ಮಾಡಕ್ ಸ್ವಲ್ಪ ಕಷ್ಟ ಆಯ್ತು ಅಂತ ಹೇಳ್ಬಿಟ್ಟು ಅದನ್ನ ಬೇರೆಯವ್ರಿಗೆ ವಹಿಸಿ ನಾವು ಆ ಗಾಡಿ ಇಟ್ಟಿದ್ದೀವಿ. 1-2-3 ಗಾಡಿ ಇದಾವೆ ನಮ್ಮ. ಇದು ಹೆಂಗೆ ಅಂದ್ರೆ, ಇವ್ನು ಯಾರು ಮಾಡಿದರು ಅಂದ್ರೆ ಇದನ್ನ ಮ್ಯಾನುಫ್ಯಾಕ್ಚರರ್ ಅವರು ಅವಾಗ ಏನ್ ಮಾಡಿದ್ರು ಅಂದ್ರೆ, ಒಂದು ಚಿಕ್ಕದಾಗಿ ಈ ನಮ್ಮದು ಜಾಂಡಿಯರ್ ಟ್ರ್ಯಾಕ್ಟರ್ಗೆ ಮುಂದ್ಗಡೆ ಲೋಡರ್ ಮಾಡಿಕೊಡ್ತಿದ್ರು ಮೊದಲು ಸ್ಟಾರ್ಟಿಂಗ್ ಅಲ್ಲಿ. ನಮಗೆ ಹೆಚ್ಚು ಕಡಿಮೆ ಒಂದು 20 ವರ್ಷದ ಹಿಂದೆ. ಇವಾಗ ಅವ್ರು ನೋಡಿದ್ರೆ ಬುಲ್ಲು ಮಿಷನ್ನೇ ತಯಾರು ಮಾಡ್ತಿದಾರೆ. ಬುಲ್ಲು ಅಂತ ಇದಕ್ಕೆ
ಇದು ಎತ್ತುತ್ತೆ, ಒಂದು 3 ಟನ್ವರೆಗೂ ಎತ್ತುತ್ತೆ. ಎಷ್ಟು ಸರ್ ಬೆಲೆ ಇದಕ್ಕೆ ಈಗ? ಇದಕ್ಕೆಲ್ಲ ಈಗ 35 ಲಕ್ಷ ಇದೆ. ಅಂದ್ರೆ ಈ ಥರದ್ದೊಂದು 4 ಇದೆ. ಇದೆಲ್ಲ ನಿಮ್ಮ ಅಂದ್ರೆ ಇದು ವಾಟರ್ ಎಲ್ಲಾರ ಜಾಸ್ತಿ ಆಯ್ತು ಅಂತ ಅಂದ್ರೆ ಇದು ಟ್ರ್ಯಾಕ್ಟರ್ ತಗೊಂಡೋಗಿ ಅಲ್ಲೇ ಇಟ್ಬಿಟ್ಟು ವಾಟರ್ ಇದು ಮಾಡ್ತಾರೆ, ಎಳೆಯೋದಕ್ಕೆ, ಪಂಪ್ ಮಾಡೋದಕ್ಕೆ. ತಗೊಂಡೋಗಕ್ಕೆ ಚಿಕ್ಕದು ಅಂದ್ರೆ ಇದು ಚಿಕ್ಕದಾಗಿ ಇವೆಲ್ಲ ಸಣ್ಣ ಸಣ್ಣ ಇದ್ರಲ್ಲಿ ಹೊಡೆಯೋದು, ಕಳೆ ಹೊಡೆಯೋದಕ್ಕೆ. ಇವೆಲ್ಲ ಚಿಕ್ಕ ಚಿಕ್ಕದ ಜಾಗದಲ್ಲಿ ಟ್ರ್ಯಾಕ್ಟ್ ಹೋಗದೇ ಇರೋ ಕಡೆ, ಇಂಥ ಕಡೆ. ಇದು ಅದು ವೀಟ್ ಕಟ್ರು ಲಾನ್ ಸರ್. ಇದು ಅಂದ್ರೆ ಇದು ಈಗ ನೀವು ಇದನ್ನ ಬುಲೆಟ್ ಅಂದ್ರೆ ಇದು ಹೇಗಿದೆ? ಬುಲೆಟ್ಟೇನೆ ಇದು ಸರ್? ಬುಲೆಟ್. ಆದ್ರೆ ಅದು ಇದಕ್ಕಷ್ಟೇನೆ. ಇದನ್ನ ಹಾಕೊಂಡು ತಗೊಂಡೋಗಿ ಎಂತ ಬೆಟ್ಟದ ಮೇಲೆ ಬೇಕಾದ್ರೂ ಹತ್ತುತ್ತೆ, ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಓ, ಎಷ್ಟು ಸರ್ ಇದ್ರ ಬೆಲೆ ಇದು? 2.5 ಲಕ್ಷ. ತುಂಬಾ ವಿಶೇಷವಾಗಿದೆ. ತುಂಬಾ ವಿಶೇಷ ಅಂತ ಹೇಳಿದ್ರೆ ಸುಮಾರು 700 ಎಕರೆಯಲ್ಲಿ ಕೃಷಿ ಮಾಡ್ಬೇಕಾದ್ರೆ ಕೃಷಿದೊಂದು ಫ್ಯಾಕ್ಟರಿನೇ ಇಟ್ಕೋಬೇಕಂತೆ ಸರ್. ಹಾಗೆ ಕೃಷ್ಣೇಗೌಡರ ಗುಡಾನ್ ನೋಡ್ಬೋದು, ಕೃಷಿಗೆ ಉಪಯೋಗಿಸುವ ಪರಿಕರಗಳು ಅಂತ ಹೇಳಿದ್ರೆ ಇದು ಗುಡಾನ್ ವಿಶೇಷ ಏನು ಸರ್? ಗುಡಾನ್ ಅಂತ ಅಂದ್ರೆ ಈಗ ನಾವು ಎಲ್ಲ ಸಾಮಾನುಗಳು ತಂದ್ಬಿಟ್ಟು ಬೆಳಗ್ಗೆ ಇಲ್ಲ ಇಲ್ಲಿ ಇಟ್ಟಿರ್ತೀವಿ, ಈಗೆಲ್ಲ ತಗೊಂಡು ಹೋಗಿದ್ದಾರೆ. ಈಗೇನು ಇಲ್ಲ, ಇಲ್ಲಿ ಎಲ್ಲ ತಗೊಂಡು ಹೋಗಿದ್ದಾರೆ. ಮತ್ತೆಲ್ಲ ಸಾಯಂಕಾಲ ತಂದು ಇಲ್ಲಿ ಇಡ್ತಾರೆ. ಇಟ್ಬಿಟ್ಟಾಗ ನಮಗೆ ಲೆಕ್ಕ ಕೌಂಟ್ ಬೇಕಲ್ಲ, ಆಗ ಅವ್ರಿಗೆ ಕೊಟ್ಟಾಗೆಲ್ಲ ಬರೆದು ಕೊಡ್ತಾರೆ. ಅಂದ್ರೆ ಲೆಕ್ಕ ಬರೆದು ಕೊಡ್ತಾರೆ ಹೊರಗೆ, ಪರಿಕರ ಏನ್ ಬೇಕು ಕೃಷಿಗೆ ಅಂತ ಹೇಳಿ. ಆ ನಂತರ ವಾಪಸ್ ಅಂತ ಇರ್ತಾರೆ. ಹೀಗಾಗಿ ಮಿಸ್ಸಿಂಗ್ ಆಗುದಿಲ್ಲ. ಹಾಗಾದ್ರೆ ನಿಮ್ಮ ಹತ್ರ ಒಂದು ಕೊಟ್ಟು ಪಿಕ್ಕಾಸಿ ಅಂತಾರೆ, ಈ ರೀತಿ 1000 ಇರ್ಬೋದು ಅಂತೀರಾ? ಎಲ್ಲ ಇದೆ, ಎಲ್ಲ ತಗೊಂಡು ಹೋಗಿದ್ದಾರೆ ಈಗ ಹೊರಗಡೆ. ಮತ್ತೆ ತಂದೆಲ್ಲ ಇಡ್ತಾರೆ ಇಲ್ಲಿ. ಸೊ ಒಬ್ಬ ಕೃಷಿಕನಿಗೆ ಇದೆಲ್ಲ ಬೇಕೇ ಬೇಕು, ಎಲ್ಲ ಇದ್ರೇನೆ ಮಾಡಕ್ ಸಾಧ್ಯ. ಇಲ್ಲಾಂದ್ರೆ ಬರೀ ಕೈಲಿ ಹೋಗಿ ಏನ್ ಮಾಡಕ್ಕಾಗತ್ತೆ. ಅಲ್ಲಿ ಒಂದ್ ಕಡೆ ನಾವು ನೋಡಿದ್ದು ಪರಿಕರಗಳದ್ದು, ಅದರ ಅದಷ್ಟೇ ವಿಶೇಷವಾಗಿ ಗುಡಾನ್ ಇದೆ. ಏನ್ ಸರ್ ಇದೆಲ್ಲ? ಕಾಫಿ, ರಾಗಿ, ಭತ್ತ ಎಲ್ಲ ಗುಡಾನ್ಗಳು ತುಂಬಿಡ್ತೀರಾ?